ಕರಾವಳಿಯಲ್ಲೂ ಕೂಡ ರಣಮಳೆ ಮುಂದುವರೆದಿದೆ. ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಕಡಲ್ ಕೊರೆತದ ಆತಂಕ ಜನರನ್ನ ಕಾಡ್ತಾ ಇದೆ. ರಕ್ಕಸ ಅಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿವೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ಬಂದಿದೆ. ಪುತ್ತೂರಿಗೆ 25 ಸಿಬ್ಬಂದಿಯ ತಂಡ ಎಂಟ್ರಿ ಕೊಟ್ಟಿದೆ. ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಮುಂದಿನ 5 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಈಗಾಗಲೇ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗಿದೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಟೀಮ್ ಬಂದಿದೆ. ಮತ್ತೊಂದು ಕಡೆ ಕಡಲಿನ ರಕ್ಕಸ ಅಲೆಗಳ ಅಬ್ಬರಕ್ಕೆ ಕಡಲ್ ಕೊರೆತದ ಭೀತಿ ಈಗ ಜನರಲ್ಲಿ ಮನೆ ಮಾಡಿದೆ. ಹೀಗೆ ತೋಟಗಳಿಗೆಲ್ಲ ನೀರು ನುಗ್ಗಿದ್ದಂಥದ್ದನ್ನ ನೋಡಿದ್ವಿ ಹಿಂದೆ. ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಇಂಥ ಮಳೆಯಲ್ಲೂ ಕೂಡ ಒಂದಷ್ಟು ಮಂದಿ ಪ್ರವಾಸಿಗರು ಬಂದು ಅಲ್ಲಿ ಹುಚ್ಚಾಟ ಮೆರೀತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟದಿಂದಾಗಿ ಜಲಪಾತಗಳು ದುಮ್ಮಿಕ್ಕಿ ಹರಿತಾ ಇದ್ದಾವೆ. ಫಾಲ್ಸ್ ಮೇಲೆ ನಿಂತು ಪ್ರವಾಸಿಗರು ಸಾಹಸ ಹುಚ್ಚಾಟ ಮೆರೀತಾ ಇದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ 5 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಪುತ್ತಿಗೆ ಗ್ರಾಮದ ಯರಗುಂಡಿ ಫಾಲ್ಸ್ನಲ್ಲಿ ಈ ಘಟನೆ ನಡೆದಿದೆ. ರೋಪ್ ಹಾಕಿ ಪ್ರವಾಸಿಗರನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ಬೇಕಾ ಇಂಥ ಹುಚ್ಚಾಟ? ಇಷ್ಟು ಮಳೆ ಬರ್ತಾ ಇದೆ, ಅದರಲ್ಲಿ ಫಾಲ್ಸ್ ಹತ್ರ ನಿಂತ್ಕೊಂಡು ಹುಚ್ಚಾಟ ಮಾಡುವಂಥದ್ದು. ಆಮೇಲೆ ಅಲ್ಲಿ ರೋಪ್ ಹಾಕಿ ಸ್ಥಳೀಯರು ಬಂದು ಕಷ್ಟಪಟ್ಟು ಅವ್ರನ್ನೆಲ್ಲ ರಕ್ಷಣೆ ಮಾಡಬೇಕಾಯ್ತು. ಒಂಚೂರು ಕಾಲು ಜಾರಿದ್ರು ಕೂಡ ಜಲಪಾತದಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಯಾರು ಗೊತ್ತಾಯ್ತಾ? ಹೆಂಗ್ ಜಾರದೈತಿ? ನೀವು ಹೋಗಿ ಕೈ ಕೊಡ್ತೀನಿ ಅನ್ನತ್ತಿದ್ದಿಲ್ಲ. ಅವನು ಏನಕ್ಕೆ ಹೆಂಗ್ ಮಾಡ್ತಾನ? ಎಲ್ಲ ಸಾಧ್ಯ ಹೋಗೋದು ಕೆಲಸ ಇಲ್ಲ. ಕರಾವಳಿಯಲ್ಲೂ ಕೂಡ ರಣಮಳೆ ಮುಂದುವರೆದಿದೆ. ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಕಡಲ್ ಕೊರೆತದ ಆತಂಕ ಜನರನ್ನ ಕಾಡ್ತಾ ಇದೆ. ರಕ್ಕಸ ಅಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿವೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ಬಂದಿದೆ. ಪುತ್ತೂರಿಗೆ 25 ಸಿಬ್ಬಂದಿಯ ತಂಡ ಎಂಟ್ರಿ ಕೊಟ್ಟಿದೆ. ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಮುಂದಿನ 5 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಈಗಾಗಲೇ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗಿದೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಟೀಮ್ ಬಂದಿದೆ. ಮತ್ತೊಂದು ಕಡೆ ಕಡಲಿನ ರಕ್ಕಸ ಅಲೆಗಳ ಅಬ್ಬರಕ್ಕೆ ಕಡಲ್ ಕೊರೆತದ ಭೀತಿ ಈಗ ಜನರಲ್ಲಿ ಮನೆ ಮಾಡಿದೆ. ಹೀಗೆ ತೋಟಗಳಿಗೆಲ್ಲ ನೀರು ನುಗ್ಗಿದ್ದಂಥದ್ದನ್ನ ನೋಡಿದ್ವಿ ಹಿಂದೆ. ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಇಂಥ ಮಳೆಯಲ್ಲೂ ಕೂಡ ಒಂದಷ್ಟು ಮಂದಿ ಪ್ರವಾಸಿಗರು ಬಂದು ಅಲ್ಲಿ ಹುಚ್ಚಾಟ ಮೆರೀತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟದಿಂದಾಗಿ ಜಲಪಾತಗಳು ದುಮ್ಮಿಕ್ಕಿ ಹರಿತಾ ಇದ್ದಾವೆ. ಫಾಲ್ಸ್ ಮೇಲೆ ನಿಂತು ಪ್ರವಾಸಿಗರು ಸಾಹಸ ಹುಚ್ಚಾಟ ಮೆರೀತಾ ಇದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ 5 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಪುತ್ತಿಗೆ ಗ್ರಾಮದ ಯರಗುಂಡಿ ಫಾಲ್ಸ್ನಲ್ಲಿ ಈ ಘಟನೆ ನಡೆದಿದೆ. ರೋಪ್ ಹಾಕಿ ಪ್ರವಾಸಿಗರನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ಬೇಕಾ ಇಂಥ ಹುಚ್ಚಾಟ? ಇಷ್ಟು ಮಳೆ ಬರ್ತಾ ಇದೆ, ಅದರಲ್ಲಿ ಫಾಲ್ಸ್ ಹತ್ರ ನಿಂತ್ಕೊಂಡು ಹುಚ್ಚಾಟ ಮಾಡುವಂಥದ್ದು. ಆಮೇಲೆ ಅಲ್ಲಿ ರೋಪ್ ಹಾಕಿ ಸ್ಥಳೀಯರು ಬಂದು ಕಷ್ಟಪಟ್ಟು ಅವ್ರನ್ನೆಲ್ಲ ರಕ್ಷಣೆ ಮಾಡಬೇಕಾಯ್ತು. ಒಂಚೂರು ಕಾಲು ಜಾರಿದ್ರು ಕೂಡ ಜಲಪಾತದಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಯಾರು ಗೊತ್ತಾಯ್ತಾ? ಹೆಂಗ್ ಜಾರದೈತಿ? ನೀವು ಹೋಗಿ ಕೈ ಕೊಡ್ತೀನಿ ಅನ್ನತ್ತಿದ್ದಿಲ್ಲ. ಅವನು ಏನಕ್ಕೆ ಹೆಂಗ್ ಮಾಡ್ತಾನ? ಎಲ್ಲ ಸಾಧ್ಯ ಹೋಗೋದು ಕೆಲಸ ಇಲ್ಲ. ಕರಾವಳಿಯಲ್ಲೂ ಕೂಡ ರಣಮಳೆ ಮುಂದುವರೆದಿದೆ. ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಕಡಲ್ ಕೊರೆತದ ಆತಂಕ ಜನರನ್ನ ಕಾಡ್ತಾ ಇದೆ. ರಕ್ಕಸ ಅಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿವೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ಬಂದಿದೆ.
ಪುತ್ತೂರಿಗೆ 25 ಸಿಬ್ಬಂದಿಯ ತಂಡ ಎಂಟ್ರಿ ಕೊಟ್ಟಿದೆ. ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಮುಂದಿನ 5 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಈಗಾಗಲೇ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಟೀಮ್ ಬಂದಿದೆ. ಮತ್ತೊಂದು ಕಡೆ ಕಡಲಿನ ರಕ್ಕಸ ಅಲೆಗಳ ಅಬ್ಬರಕ್ಕೆ ಕಡಲ್ ಕೊರೆತದ ಭೀತಿ ಈಗ ಜನರಲ್ಲಿ ಮನೆ ಮಾಡಿದೆ. ಹಿಂಗೆ ತೋಟಗಳಿಗೆಲ್ಲ ನೀರು ನುಗ್ಗಿದ್ದಂಥದ್ದನ್ನ ನೋಡಿದ್ವಿ ಈ ಹಿಂದೆ. ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಇಂಥ ಮಳೆಯಲ್ಲೂ ಕೂಡ ಒಂದಷ್ಟು ಮಂದಿ ಪ್ರವಾಸಿಗರು ಬಂದು ಅಲ್ಲಿ ಹುಚ್ಚಾಟ ಮೆರೀತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟದಿಂದಾಗಿ ಜಲಪಾತಗಳು ದುಮ್ಮಿಕ್ಕಿ ಹರಿತಾ ಇದ್ದಾವೆ. ಫಾಲ್ಸ್ ಮೇಲೆ ನಿಂತು ಪ್ರವಾಸಿಗರು ಸಾಹಸ ಹುಚ್ಚಾಟ ಮೆರೀತಾ ಇದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ 5 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಪುತ್ತಿಗೆ ಗ್ರಾಮದ ಯರಗುಂಡಿ ಫಾಲ್ಸ್ನಲ್ಲಿ ಈ ಘಟನೆ ನಡೆದಿದೆ. ರೋಪ್ ಹಾಕಿ ಪ್ರವಾಸಿಗಳನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ಬೇಕಾ ಇಂಥ ಹುಚ್ಚಾಟ? ಇಷ್ಟು ಮಳೆ ಬರ್ತಾ ಇದೆ, ಅದರಲ್ಲಿ ಫಾಲ್ಸ್ ಹತ್ರ ನಿಂತ್ಕೊಂಡು ಹುಚ್ಚಾಟ ಮಾಡುವಂಥದ್ದು. ಆಮೇಲೆ ಅಲ್ಲಿ ರೋಪ್ ಹಾಕಿ ಸ್ಥಳೀಯರು ಬಂದು ಕಷ್ಟಪಟ್ಟು ಅವ್ರನ್ನೆಲ್ಲ ರಕ್ಷಣೆ ಮಾಡಬೇಕಾಯ್ತು. ಒಂಚೂರು ಕಾಲು ಜಾರಿದ್ರು ಕೂಡ ಜಲಪಾತದಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಯಾರು ಗೊತ್ತಾಯ್ತಾ ಹೆಂಗ್ ಜಾರದೈತಿ? ನೀವು ಹೋಗಿ ಕೈ ಕೊಡ್ತೀನಿ ಅನ್ನತ್ತಿದ್ದಿಲ್ಲ. ಅವನು ಏನಕ್ಕೆ ಹೆಂಗ್ ಮಾಡ್ತಾನ? ಎಲ್ಲ ಸಾಧ್ಯ ಹೋಗೋದು ಕೆಲಸ ಇಲ್ಲ. ಕರಾವಳಿಯಲ್ಲೂ ಕೂಡ ರಣಮಳೆ ಮುಂದುವರೆದಿದೆ. ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಕಡಲ್ ಕೊರೆತದ ಆತಂಕ ಜನರನ್ನ ಕಾಡ್ತಾ ಇದೆ. ರಕ್ಕಸ ಅಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿವೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡ ಬಂದಿದೆ. ಪುತ್ತೂರಿಗೆ 25 ಸಿಬ್ಬಂದಿಯ ತಂಡ ಎಂಟ್ರಿ ಕೊಟ್ಟಿದೆ. ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಮುಂದಿನ 5 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಈಗಾಗಲೇ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಟೀಮ್ ಬಂದಿದೆ. ಮತ್ತೊಂದು ಕಡೆ ಕಡಲಿನ ರಕ್ಕಸ ಅಲೆಗಳ ಅಬ್ಬರಕ್ಕೆ ಕಡಲ್ ಕೊರೆತದ ಭೀತಿ ಈಗ ಜನರಲ್ಲಿ ಮನೆ ಮಾಡಿದೆ. ಹಿಂಗೆ ತೋಟಗಳಿಗೆಲ್ಲ ನೀರು ನುಗ್ಗಿದ್ದಂಥದ್ದನ್ನ ನೋಡಿದ್ವಿ ಈ ಹಿಂದೆ. ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಇಂಥ ಮಳೆಯಲ್ಲೂ ಕೂಡ ಒಂದಷ್ಟು ಮಂದಿ ಪ್ರವಾಸಿಗರು ಬಂದು ಅಲ್ಲಿ ಹುಚ್ಚಾಟ ಮೆರೀತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟದಿಂದಾಗಿ ಜಲಪಾತಗಳು ದುಮ್ಮಿಕ್ಕಿ ಹರಿತಾ ಇದ್ದಾವೆ. ಫಾಲ್ಸ್ ಮೇಲೆ ನಿಂತು ಪ್ರವಾಸಿಗರು ಸಾಹಸ ಹುಚ್ಚಾಟ ಮೆರೀತಾ ಇದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ 5 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಪುತ್ತಿಗೆ ಗ್ರಾಮದ ಯರಗುಂಡಿ ಫಾಲ್ಸ್ನಲ್ಲಿ ಈ ಘಟನೆ ನಡೆದಿದೆ. ರೋಪ್ ಹಾಕಿ ಪ್ರವಾಸಿಗರನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ಬೇಕಾ ಇಂಥ ಹುಚ್ಚಾಟ? ಇಷ್ಟು ಮಳೆ ಬರ್ತಾ ಇದೆ, ಅದರಲ್ಲಿ ಫಾಲ್ಸ್ ಹತ್ರ ನಿಂತ್ಕೊಂಡು ಹುಚ್ಚಾಟ ಮಾಡುವಂಥದ್ದು. ಆಮೇಲೆ ಅಲ್ಲಿ ರೋಪ್ ಹಾಕಿ ಸ್ಥಳೀಯರು ಬಂದು ಕಷ್ಟಪಟ್ಟು ಅವ್ರನ್ನೆಲ್ಲ ರಕ್ಷಣೆ ಮಾಡಬೇಕಾಯ್ತು. ಒಂಚೂರು ಕಾಲು ಜಾರಿದ್ರು ಕೂಡ ಜಲಪಾತದಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಯಾರು ಗೊತ್ತಾಯ್ತಾ ಹೆಂಗ್ ಜಾರದೈತಿ? ನೀವು ಹೋಗಿ ಕೈ ಕೊಡ್ತೀನಿ ಅನ್ನತ್ತಿದ್ದಿಲ್ಲ. ಅವನು ಏನಕ್ಕೆ ಹೆಂಗ್ ಮಾಡ್ತಾನ? ಎಲ್ಲ ಸಾಧ್ಯ ಹೋಗೋದು ಕೆಲಸ ಇಲ್ಲ.